ಎಲ್ರಿಗೂ ನಮಸ್ಕಾರ. ನೋಡಿ, ತುರ್ತಾಗಿ ಇದೊಂದು ಸಂದೇಶ ಕೊಡ್ತಾ ಇದ್ದೀನಿ. ನಾನೀಗ ಒಂದು ಆಶ್ರಮದ ಮುಂದೆ ನಾನು ಬರ್ತಾ ಇರ್ತೀನಿ. ಒಂದು ವಯೋವೃದ್ಧರ ಆಶ್ರಮ. ಬರಬೇಕಾದ್ರೆ ನಾನು ಒಂದು ಸನ್ನಿವೇಶವನ್ನು ನೋಡ್ತೀನಿ. ಒಬ್ಬರು ವಯೋವೃದ್ಧರನ್ನು ಒಬ್ಬರು ಅಗರ್ಭ ಶ್ರೀಮಂತರು ಅಂತ ಅಂದ್ಕೋತೀನಿ. ಏಕೆಂದರೆ ಅವರು ಒಂದು ಬಿ ಎಮ್ ಡಬ್ಲ್ಯೂ ಕಾರಲ್ಲಿ ಬರ್ತಾರೆ. ಕಾರಲ್ಲಿ ಬಂದು ಅವ್ರನ್ನ ಕರ್ಕೊಂಬಂದು ಆಶ್ರಮಕ್ಕೆ ಸೇರಿಸಿ ಹೋಗ್ತಾರೆ. ಅಲ್ಲಿ ನನಗನ್ಸಿದ್ದು ಒಂದು ಸ್ವಲ್ಪ ನನ್ನ ಮನಸ್ಸಲ್ಲಿರ್ತಕ್ಕಂಥದ್ದನ್ನ ನಾನು ಇತರರ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು. ಏಕೆಂದರೆ ನೋಡಿ, ಕಷ್ಟಪಟ್ಟು ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಚೆನ್ನಾಗಿರಲಿ ಅಂದ್ಬಿಟ್ಟು ಅವರು ಒಂದಷ್ಟು ಆಸ್ತಿ ಅಂತಸ್ತೆಲ್ಲ ಸಂಪಾದನೆ ಮಾಡಿಕೊಟ್ಟಿರ್ತಾರೆ. ಸೊ ಎಲ್ಲವನ್ನೂ ಪ್ರಯೋಜನವನ್ನು ಪಡೆದುಕೊಂಡು ತದನಂತರ ಅವ್ರನ್ನ ಕೊನೆಗಾಲದಲ್ಲಿ ಆಶ್ರಮಕ್ಕೆ ತಂದು ಸೇರಿಸ್ತಕ್ಕಂಥದ್ದಿದೆ ನೋಡಿ, ಅದು ನಿಜಕ್ಕೂ ಬಹಳ ಅಸಮಾಧಾನ ಅನಿಸ್ತು. ಎಲ್ಲ ಇಟ್ಕೊಂಡು ಒಬ್ಬರು ಕೊನೆಗಾಲದಲ್ಲಿ ಅವ್ರನ್ನ ನೋಡೋಕ್ಕಾಗಿಲ್ಲ ಅಂತಕ್ಕಂಥದ್ದು ನಿಜಕ್ಕೂ ಬಹಳ ಅಸಮಾಧಾನ ಆಯಿತು, ಬಹಳ ಬೇಜಾರಾಯಿತು. ಅದಕ್ಕೋಸ್ಕರ ಒಂದು 4 ಜನಕ್ಕೆ ಈ ಮೆಸೇಜ್ ಕೊಡೋಣ ಅಂತಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಮನುಷ್ಯ ತಾನು ಬದುಕಲು ಎಷ್ಟು ಯೋಗ್ಯವೋ ಅಷ್ಟು ಪ್ರಯೋಜನವನ್ನು ಈ ಭೂಮಿಯಲ್ಲಿ ಪಡ್ಕೊಳ್ಬೇಕು. ಯಾವ ಥರ ಇರೋಕ್ಕೊಂದು ಮನೆ, ವಾಸಿಸಬೇಕು ನಾವು. ಒಂದು ಮನ್ಸನ್ ಮೇಲೆ ಒಂದು ವಾಸಿಸಬೇಕು. ಒಂದು ಸುಮಾರಾಗಿರ್ತಕ್ಕಂಥ ಒಂದು ಮನೆ ಅಂತೂ ಬೇಕೇ ಬೇಕು. ಇರೋಕ್ಕೊಂದು ಮನೆ, ಇಲ್ಲ ಒಂದಷ್ಟು ಬೆಳ್ಕೊಂಡು ತಿನ್ನೋಕ್ಕೆ ಒಂದಷ್ಟು ಜಮೀನು ಸಾಕಲ್ಲವ್ರ. 1 ಎಕರೆ 2 ಎಕರೆ 3 ಎಕರೆ ಸಾಕು. ಇಷ್ಟು ಅದನ್ನು ಹೊರತುಪಡಿಸಿ ಎಲ್ಲವೂ ನನಗೆ ಬೇಕು, ಎಲ್ಲ ಆಸ್ತಿ ಅಂತಸ್ತು ಎಲ್ಲವೂ ಬೇಕು ಅಂತಕ್ಕಂಥ ನಿರೀಕ್ಷೆಯಲ್ಲಿ ಇರ್ತಕ್ಕಂಥವ್ರು ದಯವಿಟ್ಟು ನೀವು ಸಂಪಾದನೆ ಮಾಡೋದನ್ನ ಬಿಟ್ಬಿಡಿ. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಇದ್ದ ಮೇಲೆ ಒಂದು 4 ಜನಕ್ಕೆ ಅನುಕೂಲಕರವಾದ ನಿಟ್ಟಿನಲ್ಲಿ ಸಹಕಾರ ಕೊಡಿ. ಅದು ಬಿಟ್ಟು ಈ ಆಸ್ತಿ ಮೇಲೆ ಆಸ್ತಿ, ಆಸ್ತಿ ಮೇಲೆ ಆಸ್ತಿ ಮಾಡಿದ್ರೆ ಕೊನೆಗಾಲದಲ್ಲಿ ಈ ರೀತಿ ಆಗೋಯ್ತದೆ. ಅರ್ಥ ಆಯ್ತಾ? ಯಾಕೆಂದರೆ ನೀವು ನಿಮ್ಮ ಮಕ್ಕಳಿಗೆ ಕಷ್ಟ ಅನ್ನೋದನ್ನ ತೋರಿಸಿರಲ್ಲ, ಅವ್ರಿಗೆ ನೀವೇ ಕಷ್ಟ ಆಗೋಯ್ತೀರ ಲಾಸ್ಟಲ್ಲಿ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಕಷ್ಟ ತೋರಿಸ್ಬೇಕು, ಕಷ್ಟ ಅಂದರೆ ಏನು ಅಂತ. ನೀವು ಕಷ್ಟಪಟ್ಟು ದುಡಿದು ನೀವು ಸಂಪಾದನೆ ಮಾಡಿ ಎಲ್ಲವನ್ನೂ ಮಾಡಿಕೊಟ್ಟಾಗ ಕೊನೆಗಾಲದಲ್ಲಿ ನಿಮ್ಮನ್ನೇ ದೂರ ಹಾಕ್ಬಿಡ್ತಾರೆ. ಅದಾಗಬಾರ್ದು. ಬಹುಶಃ ಇದೆಲ್ಲ ಪಟ್ಟಣ ಪ್ರದೇಶದಲ್ಲಿ ಈ ಥರ ಸಮಸ್ಯೆಗಳಿದೆ ಅಂತ ಅಂದ್ಕೋತೀನಿ. ಯಾಕೆಂದರೆ ನಾನು ನೋಡಿದಾಗೆ ನಮ್ಮ ಸುತ್ತಮುತ್ತ ವಲಯದಲ್ಲಿ ನಾನು ಒಂದು ಆಶ್ರಮವನ್ನು ನಾನು ಕಾಣ್ತೀನಿ. ಹೊರ ವಲಯದಿಂದ ಹೆಚ್ಚು ವಾಹನಗಳು ಬರ್ತವೆ ಹೊರತು ನಮ್ಮ ಸುತ್ತಮುತ್ತ ಹಳ್ಳಿಯ ಜನ ಆ ಆಶ್ರಮಕ್ಕೆ ಯಾರೂ ಸಹ ಕರ್ಕೊಂಡು ಬರಲ್ಲ. ನಮ್ಮ ಹಳ್ಳಿ ಜನ ಹೃದಯವಂತರು. ಯಾಕೆಂದರೆ ನಮ್ಮ ಹಳ್ಳಿಗಳಲ್ಲಿ ಬಡತನ ಗೊತ್ತು, ಕಷ್ಟ ಗೊತ್ತು, ಒಬ್ಬ ಮನುಷ್ಯನ ಬೆಲೆ ಗೊತ್ತು, ತಂದೆ ತಾಯಿ ಅವರ ಒಂದು ಋಣ, ಅವರ ಒಂದು ಬೆಲೆ ಎಲ್ಲವೂ ಗೊತ್ತು. ನಮ್ಮ ಪಟ್ಟಣ ಪ್ರದೇಶದವ್ರಿಗೆ ಬಹುಶಃ ಎಲ್ಲ ಈ ಬಿಸ್ನೆಸ್ ಮೈಂಡ್ ಇರೋದ್ರಿಂದ ಎಲ್ಲವನ್ನೂ ಸಹ ಬಿಸ್ನೆಸ್ಸಾಗೆ ತಗೊಳ್ತಾರೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಯಾಕಂದ್ರೆ ನಾನು ನೋಡಿದ್ದೀನಿ, ತುಂಬ ಸಲ ನೋಡಿದ್ದೀನಿ. ನಾವು ಪಟ್ಟಣ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥವ್ರನ್ನ ನಾವು ದೂರ್ತಾ ಇಲ್ಲ, ಆದರೆ ದಯವಿಟ್ಟು ಮಾನವೀಯತೆಯ ಗುಣವನ್ನು ಬೆಳೆಸ್ಕೊಳ್ಳಿ ಅಂತ ನಾನು ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ. ಯಾಕೆಂದರೆ ಎಲ್ಲರೂ ಸಹ ಆ ಥರ ಇರೋಲ್ಲ, ಅದು ಸತ್ಯವಾದ ಮಾತು. ಕೆಲವರು ನಾನು ನೋಡಿಬಿಟ್ಟು ಬಿ ಎಮ್ ಡಬ್ಲ್ಯೂ ಕಾರಲ್ಲಿ ಬರ್ತಾರೆ, ಅವನ್ನ ಕರ್ಕೊಂಡೋಗಿ ಸೀದಾ ಆಶ್ರಮಕ್ಕೆ ಸೇರಿಸ್ತಾರೆ, ಸೀದಾ ನುಗ್ಕೊಂಡು ಹೋಗ್ತಾರೆ. ಯಾವ ಆಶ್ರಮ ಏನು ಅವೆಲ್ಲ ಹೇಳ್ಬಾರ್ದು. ಯಾಕಂದ್ರೆ ಆಶ್ರಮ ಇರೋದೇ ಆಶ್ರಯ ಕೊಡೋದಕ್ಕೆ. ಅದಕ್ಕೋಸ್ಕರ ನಾನು ಆಶ್ರಮನ ಮೆನ್ಷನ್ ಮಾಡಲ್ಲ. ಆದ್ದರಿಂದ ದಯವಿಟ್ಟು ಕೊನೆಗಾಲದಲ್ಲಿ ನಿಮ್ಮನ್ನು ಕಾಯಬೇಕಂದ್ರೆ ನಿಮ್ಮ ಮಕ್ಕಳಿಗೆ ನೀವು ಕಷ್ಟ ಕೊಡಬೇಕು. ಕಷ್ಟ ಅಂದರೆ ಅವ್ರನ್ನೂ ದುಡಿಬೇಕು, ಅವ್ರ ಸ್ವಂತ ಕಾಲಲ್ಲಿ ಅವ್ರು ನಿಂತ್ಕೋಬೇಕು. ಅವರು ಕಷ್ಟ ಅಂದರೆ ಏನನ್ನೋದು ಅವ್ರಿಗೆ ಅರಿವಾಗಬೇಕು. ಅವ್ರನ್ನೂ ದುಡಿಯೋದಕ್ಕೆ ಬಿಡಿ. ನೀವೇ ಎಲ್ಲ ದುಡಿದು ನೀವೇ ಸಂಪಾದನೆ ಮಾಡಿ ಕೊಟ್ಬಿಟ್ರೆ ಲಾಸ್ಟಲ್ಲಿ ನಿಮ್ಗೆ ತಗೊಂಡೋಗಿ ಈ ಥರ ಆಗುತ್ತೆ. ಏನೋ ನಾನು ಆ ಸನ್ನಿವೇಶ ನೋಡಿ ನನಗೆ ಇಲ್ಲ, ಈ ಮೆಸೇಜನ್ನ ಒಂದು 4 ಜನಕ್ಕೆ ಕೊಡಲೇಬೇಕಲ್ಲಪ್ಪ ಅಂತ ನನ್ನ ಮನಸ್ಸು ಕಾಡ್ತಾಯಿತ್ತು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ವಯೋವೃದ್ಧರನ್ನು, ವಯಸ್ಸಾದವರನ್ನು ಹೋಗಿ ಆಶ್ರಮಕ್ಕೆ ಸೇರಿಸ್ತಕ್ಕಂಥ ಕಾರ್ಯ ಮಾಡಬೇಡಿ. ಏಕೆಂದರೆ ನಿಮಗೆಲ್ಲವೂ ಇರ್ತದೆ, ಆಸ್ತಿ ಅಂತಸ್ತು ಎಲ್ಲವೂ ಇರ್ತದೆ. ಅದರಲ್ಲಿ ಅವ್ರನ್ನ ಕಡೆಗಾಲದಲ್ಲಿ ಒಂದು ಸ್ವಲ್ಪ ನೋಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿ ಅಂತ ಒಂದು ಮೆಸೇಜ್ ಕೊಡ್ತೀನಿ. ಆಶ್ರಮ ಅಂತಕ್ಕಂಥದ್ದು ಬಹುಮುಖ್ಯವಾಗಿ ತುಂಬ ಅತ್ಯವಶ್ಯಕ. ಅದು ಯಾರಿಗೆ ಆ ಒಂದು ಆಶ್ರಮದ ವ್ಯವಸ್ಥೆ ಇದೆ, ಆಶ್ರಯ ಯಾರಿಗೆ ಬೇಕು ಅವ್ರಿಗೆ ತಲುಪಿದ್ರೆ ಬೆಸ್ಟು. ಅದು ಬಿಟ್ಬಿಟ್ಟು ಎಲ್ಲ ಸೌಕರ್ಯವನ್ನು ಪಡೆದು ಕೊನೆಗಾಲದಲ್ಲಿ ನೀವು ನೋಡ್ಕೊಳಕ್ಕಾಗದೆ ಕಿಚ್ಚಿಗೆ ತಗೊಂಡೋಗಿ ಆಶ್ರಮಕ್ಕೆ ಹಾಕ್ತಿರಲ್ಲ, ಅದು ಭಾಳ ಅಸಮಾಧಾನ ಅನಿಸ್ತು. ಅದಕ್ಕೋಸ್ಕರ ಈ ಮೆಸೇಜ್ ಕೊಡ್ತಾಯಿದ್ದೀನಿ. ನಿಮ್ಮ ಒಂದು ಬಿಸ್ನೆಸ್ ಮೈಂಡ್ ಏನಿದೆ ಅದನ್ನು ಕಿತ್ತಾಕಿ ಮನುಷ್ಯತ್ವ ಅನ್ನೋದನ್ನ ಬೆಳೆಸ್ಕೊಳ್ಳಿ ಅಂತ ಈ ಒಂದು ಮೆಸೇಜ್ ಆಗಿರ್ತದೆ. ಆಶ್ರಮದಲ್ಲಿ ಆಶ್ರಯ ಕೊಡೋದಕ್ಕೆ ಇರೋದು ಅಂತ ನಾನಾ ಥರ ಒಂದಷ್ಟು ಜನ ಹೇಳ್ಬೋದು. ಆದರೆ ಸಂಬಂಧಗಳಿಗೆ ಬೆಲೆ ಇಲ್ವಲ್ಲ, ಅದು ನಿಜಕ್ಕೂ ತಂದೆ ತಾಯಿ ಬಂಧು ಬಳಗ ಅನ್ನೋದು ಏನಕ್ಕಾಯಿತು?
ದಯವಿಟ್ಟು ಅದನ್ನ ಅರಿತುಕೊಳ್ಳಿ ಅಂತ ಹೇಳ್ತಾ, ಸೊ ನಮ್ಮ ಅದನ್ನೆಲ್ಲ ಬೆಟರ್ ಆ್ಯಂಡ್ ಗುಡ್ ಅಂದರೆ ನಮ್ಮ ಹಳ್ಳಿ ಜನ ನಿಜಕ್ಕೂ ಯಾರನ್ನೂ ಸಹ ಆಶ್ರಮ ಅಂದರೆ ಗೊತ್ತಿಲ್ಲ ಅವ್ರಿಗೆ. ಆ ರೀತಿ ಅವರು ತಂದೆ ತಾಯಿನ ಕಡೆಗಾಲದಲ್ಲಿ ನೋಡ್ಕೊಳ್ತಾರೆ ಅಂತ ನಾನು ಹೇಳೋದಕ್ಕೆ ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಅರ್ಥ ಆಯ್ತಾ? ಈ ಥರ ಇದೆ ವಿಚಾರ. ಸೊ ನಿಮ್ಮ ಈ ಅನಿಸಿಕೆಯನ್ನು ನೀವು ವ್ಯಕ್ತಪಡಿಸಿ ನನ್ನ ಅಭಿಪ್ರಾಯವನ್ನು ನಾನು ತಿಳಿಸಿರ್ತೀನಿ. ಸೊ ಈ ಥರ ಆಯಿತು, ನಾನು ಅದು ಕಣ್ಣಾರ ನೋಡಿದೆ. ಕಣ್ಣಾರ ನೋಡಿದಾಗ ಮನಸ್ಸಿಗೆ ನೋವಾಯಿತು. ಅದಕ್ಕೋಸ್ಕರ ನನ್ನ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸಿದ್ದೀನಿ. ನಿಮ್ಮ ಅನಿಸಿಕೆಯನ್ನು ನೀವು ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋನ ನನ್ನೆಲ್ಲ ಫೇಸ್‌ಬುಕ್ ಪೇಜ್ ಮತ್ತು ಯೂಟ್ಯೂಬ್ ಚಾನಲ್ ಚಂದದಾರರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ತುಂಬ ಹೃದಯದ ಧನ್ಯವಾದಗಳು. ಸಂಬಂಧಗಳಿಗೆ ಬೆಲೆ ಕೊಡಿ.